ಇನ್ನೊಂದ್ ಹೇಳೋದ್ ಮರ್ತಿದ್ದೆ, ಈ ಈಕ್ವೇಶನ್ಸ್ ನ ಸುಮ್ನೆ ಓದಿ ಒಂದ್ ಕಡೆ ಇಡೋದಲ್ಲ. ಇದ್ರ ಏನೇನ್ ನೀವು ರಿಯಾಕ್ಷನ್ಸ್ ಲಿಸ್ಟ್ ಮಾಡಿರ್ತೀರಾ ಅದನ್ನ ಎವ್ರಿ ಡೇ ನೀವು ಅದನ್ನ ನೋಡ್ತಾ ಇರ್ಬೇಕು. ಐದರ್ ಇನ್ ಯೋರ್ ಸ್ಟಡಿ ಏರಿಯಾ ಆರ್ ಲಿವಿಂಗ್ ಏರಿಯಾ, ನೀವು ಡೈಲಿ ಓಡಾಡುವಂತ ಜಾಗದಲ್ಲಿ ಇದನ್ನ ನೋಡ್ತಾ ಇದ್ರೆ ಯು ಕ್ಯಾನ್ ರಿಮೆಂಬರ್ ದಟ್ ಈಕ್ವೇಶನ್ ಆಸ್ ಇಟ್ ಈಸ್ ಆಸ್ ಯೋರ್ ಇಮ್ಯಾಜಿನೇಷನ್ ಅಲ್ಲಿ ನಾನು ಈ ತರ ಈಕ್ವೇಶನ್ ನ ಇಲ್ಲಿ ನೋಡಿದೀನಿ, ಇದ್ದೇ ಬರಿಬೇಕು ಅನ್ನೋ ಕಾನ್ಫಿಡೆನ್ಸ್ ನಿಮಗ್ ಬರುತ್ತೆ. ಇದು ಬೆಸ್ಟ್ ವೇ ಅಂಡ್ ಟ್ರಿಕ್ ಟು ರಿಮೆಂಬರ್ ದ ಈಕ್ವೇಶನ್ಸ್. ಅಥವಾ ನಿಮ್ಗೆ ಈಕ್ವೇಶನ್ಸ್ ಬರೆಯಕ್ಕೆ ಬರಲ್ಲ, ಬ್ಯಾಲೆನ್ಸಿಂಗೇ ಬರಲ್ಲ ಅಂದ್ರೂ ಇನ್ನೂ ಒಂದು ಸ್ಟ್ರಾಟಜಿ ಇದೆ, ಅರ್ಥ ಮಾಡ್ಕೊಳ್ಳಿ. ಫೆರ್ರಸ್ ರಿಯಾಕ್ಷನ್ ಆಗ್ತಿದ್ಯಾ, ಫೆರ್ರಿಕ್ ರಿಯಾಕ್ಷನ್ ಆಗ್ತಿದ್ಯಾ, ಅಥವಾ ಸಿಲ್ವರ್ ನೈಟ್ರೇಟ್ ಇದೆಯಾ, ಸಿಲ್ವರ್ ನೈಟ್ರೈಟ್ ಇದೆಯಾ, ಈ ತರ ಸ್ಮಾಲ್ ಕನ್ಫ್ಯೂಷನ್ಸ್ ನ ಓವರ್ಕಮ್ ಮಾಡಿ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕೂಡ ಈಕ್ವೇಶನ್ಸ್ ಬರೀಬಹುದು. ಇದು ಒಂದು ಬೆಸ್ಟ್ ಟಿಪ್. ಥ್ಯಾಂಕ್ ಯು.